ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ವಿಶೇಷವಾದಂಥ ಯಂತ್ರನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ನೋಡೋಕ್ಕೆ ತುಂಬ ಸರಳವಾಗಿರ್ಬೋದು, ಆದರೆ ಇದರ ಎಫೆಕ್ಟು ತುಂಬ ಜಾಸ್ತಿ ಇರುತ್ತೆ. ಯಾವುದಪ್ಪ ಯಂತ್ರ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಪಿಶಾಚಿ ಹಿಡಿದವರಿಗೆ ಕಟ್ಟುವಂಥ ಯಂತ್ರ. ಈ ಪಿಶಾಚಿ ಹಿಡಿದ ಈ ದೆವ್ವಭೂತ ಅಂತೆಲ್ಲ ಹೇಳ್ತಾರಲ್ಲ, ಅದು ಯಾರ್ದಾದ್ರೂ ಮೈಗೆ ಸೇರಿಕೊಂಡಿದ್ರೆ ಅವ್ರು ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ನೀವು ಕೂತ್ಕೊಂಡು ಹೇಳ್ಬೋದು ಇದೆಲ್ಲ ಇದೆಯಾ ಅಥವಾ ಸುಮ್ಮನೆ ಇದು ಭ್ರಮೆ ಅಂತೆಲ್ಲ. ಬಟ್ ಅವ್ರವ್ರ ಅನುಭವಕ್ಕೆ ಬಂದಾದ ಮೇಲೇ ಅದೆಲ್ಲ ಗೊತ್ತಾಗುತ್ತೆ. ಪಿಶಾಚಿ ಹಿಡ್ದಿದೆಯಾ, ಭೂತ ಹಿಡ್ದಿದೆಯಾ ಅಂತೆಲ್ಲ. ಯಾಕೆಂತೇಳಿದ್ರೆ ಅವುಗಳು ಕೊಡೋ ಕಾಟ ಇದೆ ಅಲ್ಲ, ಅದು ಆ ದೇವರಿಗೆ ಪ್ರೀತಿ ಆಗಬೇಕು. ಯಾಕೆಂತೇಳಿದ್ರೆ ಮನುಷ್ಯರ ಕೈಲಿ ನಿಜವಾಗ್ಲೂ ಅದನ್ನೆಲ್ಲ ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ಥರ ಆದವ್ರನ್ನ ನೋಡಿದ್ದೀವಿ. ಅದರಿಂದನೇ ನಿಮಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದು ಕೆಲವರಿಗೆ ಉಪಯೋಗಕ್ಕೆ ಬರ್ಬೋದು ಅಂತಲೇ ನಾನು ಈ ಯಂತ್ರನ ಹಾಕ್ತಾ ಇರೋದು. ಇದು ಈ ಯಂತ್ರ ಇದೆಲ್ಲ, ಈ ಯಂತ್ರನ ಯಾರು ಪಿಶಾಚಿ ಬಡ್ದವ್ರಿಗೆ ಕಟ್ತೀರಾ, ಈ ಯಂತ್ರ ಕಟ್ಟಿದವ್ರಿಗೆ ಪಿಶಾಚಿ ಖಂಡಿತವಾಗ್ಲೂ ಬಿಟ್ಟೋಗುತ್ತೆ. ಇದು ಸಿದ್ಧಾಂತ ತಪ್ಪದು ಅಂತ ಲೇಖಕರೇ ಹೇಳಿದ್ದಾರೆ, ಅಂದರೆ ಗುರುಗಳೇ ಹೇಳಿದ್ದಾರೆ. ಆದ್ದರಿಂದ ಯಾರು ಇದನ್ನ ಕ್ರಮವಾಗಿ ಮಾಡಿ ಕಟ್ತಾರೆ ಅವರಿಗೆ ಖಂಡಿತವಾಗ್ಲೂ ಗುಣವಾಗುತ್ತೆ. ಹಾಗಿದ್ರೆ ಬನ್ನಿ, ಇದನ್ನ ಯಾವ ರೀತಿ ಮಾಡೋದು, ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ತಿಳಿಸೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇಲ್ಲ ನಮ್ಮ ಯಾರಿಗಾದ್ರೂ ಉಪಯೋಗಕ್ಕೆ ಬರುತ್ತೆ, ರಿಲೇಷನಲ್ಲಾಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ಅಂತ ಹೇಳಿದ್ರೆ ಅವರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಯಾಕೆಂತೇಳಿದ್ರೆ ನಿಮಗೆ ಗೊತ್ತಿರೋಷ್ಟು ಜನಕ್ಕೆ ಏನು ತೊಂದರೆ ಇಲ್ಲದಿರ್ಬೋದು, ಆದರೆ ಅವರಿಗೆ ಗೊತ್ತಿರ್ತಾರಲ್ಲ, ಅವ್ರಿಗೆ ಯಾರಿಗಾದ್ರೂ ತೊಂದರೆ ಇದ್ದಿರ್ಬೋದು. ಅವರು ಇದರ ಅನುಕೂಲ ಪಡ್ಕೊಂಡು ಅವರು ಒಂದು ಏನು ನೋವನ್ನ ಸಂಕಟನ ಅನುಭವಿಸ್ತಾ ಇರ್ತಾರೆ ಅದರಿಂದ ಆಚೆ ಬರಲಿ ಕಾರಣಕ್ಕೋಸ್ಕರ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ಇದರ ಕ್ರಮನ ನೋಡೋಣ, ನಾವು ಯಾವ ರೀತಿ ಬರಿಬೇಕು ಅಂತ. ಇದನ್ನ ನೀವು ಅಮಾವಾಸ್ಯೆಯಲ್ಲಿ ಬರಿಬೇಕಾಗುತ್ತೆ. ಅಮಾವಾಸ್ಯೆ 8 ಗಂಟೆ ಮೇಲೆ ಬರಿಬೇಕು, ಅಂದರೆ ನೈಟು 8 ಗಂಟೆ ಮೇಲೆ. ವಿಧಾನದ ಪ್ರಕಾರ ನೀವು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು. ಆಮೇಲೆ ಯಾರಿಗೆ ಕಟ್ಟುತ್ತೀರಾ ಅವ್ರ ಮನೆ ದೇವರಿಗೂ ನೀವು ಹೆಸರೇಳಿ ನೀವು ಪೂಜೆ ಮಾಡಬೇಕಾಗುತ್ತೆ. ನಂತರ ಫಸ್ಟು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿರ್ತೀರ, ನಂತರ ಅವ್ರ ಮನೆ ದೇವ್ರ ಹೆಸರೇಳಿ ಪೂಜೆ ಮಾಡಿ ನಂತರ ಈ ಯಂತ್ರನ ಬರಿಬೇಕು. ಸರಿ, ಈಗ ಯಂತ್ರ ಬರಿಬೋದು, ಆದರೆ ಭೂತ ಹಿಡ್ದಿದೆ, ದೆವ್ವ ಹಿಡ್ದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತೇಳಿದ್ರೆ, ನೀವು ಅವ್ರನ್ನ ಅಬ್ಸರ್ವ್ ಮಾಡಿ. ಅವರು ಏನು ತಿಂತಾರೆ, ಮಾಮೂಲಿ ರೊತ್ತಿಗೆ ಏನು ತಿಂತಾಯಿದ್ರು, ಈ ಭೂತ ಹಿಡ್ದಾಗ ಅವರು ಬೇರೆ ಥರನೇ ಊಟ ಎಲ್ಲ ಕೇಳ್ತಾ ಇರ್ತಾರೆ. ಆಮೇಲೆ ಜಾಸ್ತಿ ತಿನ್ನೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ಯಾವಾಗಲೂ ಮಲಗೇ ಇರ್ತಾರೆ. ಅವ್ರಿಗೆ ಜನದ ಹತ್ರ ಜಾಸ್ತಿ ಬೆರೆತು ಮಾತಾಡೋಕ್ಕಾಗಲ್ಲ, ಮನ್ಕೊಂಡಿರೋಕ್ಕೆ ತುಂಬ ಇಷ್ಟಪಡ್ತಾ ಇರ್ತಾರೆ. ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಬಂತು ಅಂತೇಳಿದ್ರೆ ಅವರು ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಆಮೇಲೆ ಸಮಾಧಾನವಾಗಿ ಮಾತಾಡಲ್ಲ, ತುಂಬ ಕಿರ್ಚಾಡ್ಕೊಂಡು ಮಾತಾಡೋದು, ಈ ಥರ ಎಲ್ಲ ಮಾಡ್ತಾರೆ. ನಂತರ ಅವರು ಊಟನೂ ಅಷ್ಟೇ ಸಾಮಾನ್ಯರಂತೆ ತಿನ್ನಲ್ಲ. ಕೆಲವರಿಗೆ ಹೊಟ್ಟೆಗೆ ಊಟ ಹಿಡಿಸಲ್ಲ, ಅಂದರೆ ಏನೇ ತಿಂದರೂ ಅದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ. ಆಮೇಲೆ ಅವ್ರಿಗೆ ತಿನ್ನೋಕ್ಕಾಗಲ್ಲ, ಊಟ ತಿನ್ನೋಕ್ಕಾಗಲ್ಲ. ಅದೇ ಮೈ ಮೇಲೆ ಏನಾದರೂ ಈ ಥರ ಏನಾದ್ರು ಬಂತು ಅಂತೇಳಿದ್ರೆ ಅವರೊಂದು ರಾಶಿ ಊಟನೇ ತಿಂದ್ಬಿಡ್ತಾರೆ. ಅದು ಅಷ್ಟು ತಿನ್ನೋಷ್ಟು ತಾಕತ್ತು ಅವ್ರಿಗಿರುತ್ತೆ. ಅದನ್ನ ನೋಡ್ಕೋಬೇಕು ನೀವು. ಊಟ ತಿನ್ನೋದಿದ್ರೂ ಕಷ್ಟ, ಜಾಸ್ತಿ ತಿಂದ್ರೂ ನೋಡ್ಕೋಬೇಕು. ನಾರ್ಮಲಾಗಿ ಒಂದು ಮನುಷ್ಯ ಎಷ್ಟು ತಿಂತಾರೆ, ಒಬ್ಬೊಬ್ರಿಗೆ ಅಳತೆ ಗೊತ್ತಿರುತ್ತೆ ಇಂಥವ್ರು ಇಷ್ಟೇ ತಿಂತಾರೆ ಅಂತ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತೇಳಿದ್ರು ನೀವು ಅದನ್ನ ಒಂಚೂರು ನೋಡ್ಕೋಬೇಕಾಗುತ್ತೆ. ಆಮೇಲೆ ನಾನ್ ವೆಜ್ಜು ಕೆಲವರು ಇಷ್ಟಪಡ್ತಾರೆ, ನಾನ್ ವೆಜ್ ತಿನ್ನದಿರೋರು ತಿನ್ನದಿರೋರು ತಿಂದರೆ ತಪ್ಪು ಅಂತ ಅಲ್ಲ ಹೇಳೋದು. ಬಟ್ ಇಂಥ ಪರಿಸ್ಥಿತಿಲಿ ಅವರು ಜಾಸ್ತಿ ತಿನ್ನದಿರೋಂಥದ್ದನ್ನೆಲ್ಲ ತಿನ್ನೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ನೀವು ದೇವಸ್ಥಾನಕ್ಕೆ ಕರೆಯೋದಾಗಲಿ ಅಥವಾ ಬೇರೆ ಏನಾದ್ರು ಒಂದೊಳ್ಳೆ ಜಾಗಕ್ಕೆ, ಈ ಮಂತ್ರಗಳು ಹೇಳೋಂಥ ಜಾಗಕ್ಕೆ, ಈ ಹೋಮ ಎಲ್ಲ ಮಾಡ್ತಿರಲ್ಲ ಅಂಥ ಜಾಗಕ್ಕೆಲ್ಲ ಅವರು ಬರೋಕ್ಕೆ ಒಪ್ಕೊಳ್ಳಲ್ಲ. ಆಮೇಲೆ ಯಾವುದೇ ನಾಯಿಗಳು ಕಂಡ್ರೂ ಅವ್ರ ಹತ್ರ ಹೋಗಲ್ಲ, ಅವರು ಬೊಗಳ್ತಾ ಇರುತ್ತೆ ನಾಯಿ ಅವ್ರನ್ನ ಕಂಡಾಗ. ಆಮೇಲೆ ಹಸುಗಳು ಅಷ್ಟೇ, ಮಕ್ಕಳುಗಳು ಅಷ್ಟೇ, ಹೋಗಲ್ಲ ಅವ್ರ ಹತ್ರ. ಸ್ವಲ್ಪ ಅವರು ಇದು ಮೈ ಹುಷಾರಿಲ್ಲ ಆ ಥರನೇ ಇರ್ತಾರೆ, ಯಾವಾಗಲೂ ಹುಷಾರಿಲ್ಲದವ್ರ ಥರ ಇರೋದು, ಸಪ್ಪಗೊಂದು ಕಡೆ ಕೂತ್ಕೊಬಿಡೋದು, ಅವರೊಬ್ಬರೇ ಇರೋಕ್ಕೆ ಇಷ್ಟಪಡೋದು, ಆಮೇಲೆ ಕಿರ್ಚಾಡ್ಕೊಂಡು ಮಾತಾಡೋದು. ಸ್ವಲ್ಪ ಹೇಳಿದ್ರೂ ಅಷ್ಟೇ ಅವ್ರು ಜಾಸ್ತಿ ಅದನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದಷ್ಟು ಉಪ್ಪು ಖಾರ ಸೇರಿಸಿ ಜಗಳನೇ ಮಾಡಿಬಿಡ್ತಾರೆ ಮನೇಲಿ.
ಆಮೇಲೆ ನೀವು ಹಾಸ್ಪಿಟ್ಲಿಗೆ ಏನೇ ತೋರಿಸಿದ್ರು ಅವರಿಗೆ ಎಲ್ಲ ನಾರ್ಮಲೇ ಇರುತ್ತೆ. ತಲೆನೋವು ಬರೋದು, ಹೊಟ್ಟೆ ನೋವು ಬರೋದು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋವಂಥದ್ದು, ಅದು ಮೆಡಿಕಲಲ್ಲೂ ಸ್ವಲ್ಪ ತೋರಿಸ್ಬೇಕಾಗುತ್ತೆ. ಎಲ್ಲರಿಗೂ ಅದೇ ರೀತಿ ಇರಲ್ಲ, ಬಟ್ ಆ ಥರ ಭೂತ ಹಿಡ್ದವರಿಗೆ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನ ನೀವು ನೋಡಿಕೊಂಡು ತೋರಿಸ್ಬೇಕು, ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ಸುಮ್ಮನೆ ಬ್ಲೀಡಿಂಗ್ ಜಾಸ್ತಿ ಆದವ್ರಿಗೆಲ್ಲನೂ ಭೂತ ಹಿಡ್ದಿದೆ ಅಂತ ಅಲ್ಲ. ನಾನು ಅದಕ್ಕೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಓಪನಾಗಿ ಹೇಳ್ತಾ ಇರೋದು. ನಂತರ ಅವರು ಸುಮ್ಮನೆ ಕೂಗಾಡೋದು, ಅಂದರೆ ಮನ್ಗಿರೋ ಹೊತ್ತಿಗೆ ಎದ್ದು ಕಿರ್ಚ್ಬಿಡೋದು, ಒಂದೇ ಸರಿ ಪಟ್ಟಂತ ಕಿರ್ಚ್ಕೊಂಡು ಎದ್ದೇಳೋದು. ಆಮೇಲೆ ಅವರಿಗೆ ತುಂಬ ಕೆಟ್ಟ ಕನಸುಗಳೆಲ್ಲ ಬೀಳ್ತಾ ಇರುತ್ತೆ. ಈ ಕನಸಿನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಕೆಟ್ಟ ಕನಸೆಲ್ಲ ಬೀಳ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲೂ ನೀವು ಇದನ್ನ ಪರೀಕ್ಷೆ ಮಾಡಬೇಕು. ನಿಮಗೆ ಸಾಧಾರಣ ಎಲ್ಲರನ್ನ ನೋಡಿದಾಗ ಎಲ್ಲರಂತೆ ನಾರ್ಮಲಾಗಿ ಕಾಣ್ತಾರೆ, ಬಟ್ ಅದು ಒಳಗೆ ಅವ್ರನ್ನೇ ನಿಂತಿರುತ್ತೆ. ಅದನ್ನ ನೀವು ಯಾರೆಲ್ಲಾದರೂ ಸ್ವಲ್ಪ ವ್ಯತ್ಯಾಸ ಕಾಣ್ತು ಅಂತೇಳಿದ್ರೆ, ಬೇರೆ ಹ್ಯಾಬಿಟ್ಸ್ಗಳಿಂದನೂ ಈ ಥರ ಬರುತ್ತೆ. ಆದರೆ ಭೂತದ್ದು ನಿಮ್ಗೇನಾದ್ರು ಅನುಮಾನ ಇತ್ತು ಅಂತೇಳಿದ್ರೆ ನೀವು ಅದ್ರ ಬಗ್ಗೆ ಮಾತ್ರ ಚೆಕ್ ಮಾಡಬೇಕಾಗುತ್ತೆ. ನೀವು ಬೇರೆದಕ್ಕೆಲ್ಲ ಇದನ್ನ ಕನೆಕ್ಟ್ ಮಾಡ್ಕೋಬೇಡಿ. ಅದನ್ನ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಯಾರು ಅಬ್ಸರ್ವ್ ಮಾಡ್ತೀರೋ ಅವ್ರಿಗೆ ಗೊತ್ತಾಗುತ್ತೆ. ಅತಿಯಾಗಿ ತುಂಬ ಡೀಪಾಗಿ ಹೇಳೋಂಥದ್ದು ಏನಿಲ್ಲ ಇದರಲ್ಲಿ, ಆಯಿತಾ? ಅಷ್ಟು ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಈ ಯಂತ್ರನ ಮಾಡ್ಕೋಬೇಕು. ಈಗಾಗಲೇ ಹೇಳಿದ್ದೀನಿ, ಅಮಾವಾಸ್ಯೆಯಲ್ಲಿ ಮಾಡ್ಕೊಳ್ಳಿ. ಅಮಾವಾಸ್ಯೆಯಲ್ಲಿ ಮಾಡಿಕೊಂಡು ನಂತರ ನೀವೇ ಮಾಡ್ಬೋದು, ಅಥವಾ ಪೂಜಾರಿಗಳ ಹತ್ರ ಆಗಲಿ, ಅಥವಾ ಯಂತ್ರಗಳು ಬರೀತಾರಲ್ಲ ಅವ್ರ ಹತ್ರ ಆದರೂ ಇದನ್ನ ಬರೆಸಿ ಕಟ್ಟಿಸ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ, ಕೆಲವರಿಗೆ ಯಂತ್ರ ಬರೆಯೋಕ್ಕೆ ಸಿದ್ಧಿ ಆಗಿರಲ್ಲ. ಅಂಥವ್ರು ಯಂತ್ರ ಬರೆದ್ರೆ, ಇಂಥ ಯಂತ್ರಗಳೆಲ್ಲ ಬರೆದ್ರೆ ಅದು ವರ್ಕ್ ಆಗೋಲ್ಲ. ಅದರಿಂದ ಹೇಳ್ತಾ ಇದ್ದೀನಿ. ಸಿದ್ಧಿ ಆಗಿರೋರ ಹತ್ರ ನೀವು ಬರೆಸ್ಬಿಟ್ಟು ನೀವು ಕಟ್ಸೋದ್ರಿಂದ ಅವ್ರಿಗೇನು ಭೂತ ಎಲ್ಲ ಹಿಡ್ದಿರುತ್ತೆ ಅದು ಹೊರಟೋಗುತ್ತೆ. ಯಾವ ರೀತಿ ಹೊರಟೋಗುತ್ತೆ ಅಂತೇಳಿದ್ರೆ, ಈ ಯಂತ್ರನೆಲ್ಲ ಬರೆದು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು, ಮತ್ತು ಅಷ್ಟವಿಧಾರ್ಚನೆಗಳನ್ನ ಮಾಡಬೇಕು. ನಂತರ ಈ ಯಂತ್ರನ ಕಟ್ಕೊಂಡಾದಮೇಲೆ 2 ದಿನಗಳ ಕಾಲ ಸಾಂಬ್ರಾಣಿಯೋಗೆ ಸತತವಾಗಿ ಕೊಡ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಯಾರಿಗೆ ಪಿಶಾಚಿ ಅನ್ನೋದು ಬಡ್ದಿರುತ್ತೆ ಅವರಿಗೆ ಬೇಗ ಬಿಟ್ಟೋಗುತ್ತೆ. ಈ ಯಂತ್ರನ ಪಿಶಾಚಿ ಬಡ್ದವ್ರಿಗೆ ಕಟ್ಟಿದ್ರೆ ಇದು ಬಿಟ್ಟೋಗುತ್ತೆ ಅಂತ ಇದು ಸಿದ್ಧಾಂತನೇ ಹೌದು. ಅಂದರೆ 100% ಇದು ಕ್ಯೂರ್ ಆಗುತ್ತೆ, ಅಂದರೆ ಪಿಶಾಚಿ ಅನ್ನೋದು ಬಿಟ್ಟೋಗುತ್ತೆ ಅನ್ನೋದು ಇದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದರಿಂದ ಪ್ರಯೋಜನ ಪಡ್ಕೊಳ್ಳೋರು ಪಡ್ಕೊಳ್ಳಿ. ಹಾಗೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಬೇರೆಯವ್ರಿಗೂ ಇದರ ಉಪಯೋಗ ತಿಳಿಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.